ಶಿಲುಬೆಯ ಸಹೋದರರು ಎಂಬ ಧಾರ್ಮಿಕ ಸಭೆಯ ಮುಖ್ಯಸ್ಥರನ್ನು 25 ವರ್ಷದ ಯುವಕನೊಬ್ಬ ಭೇಟಿ ಮಾಡಿದ್ದ. ಆತನಿಗೆ ತಾನು ಧಾರ್ಮಿಕ ವ್ಯಕ್ತಿಯಾಗಬೇಕೆಂಬ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಆತನ ಕೈಯಲ್ಲಿ ಯಾಚಕರು ನೀಡಿದ ಪರವಾನಿಗೆ ಪತ್ರವಿತ್ತು. ಆ ಪತ್ರದ ಕೊನೆಯಲ್ಲಿ ಒಬ್ಬ ಜೀವಂತ ಸಂತರನ್ನು ನಿಮ್ಮಲ್ಲಿಗೆ ಕಳುಹಿಸುತ್ತಿದ್ದೇನೆ ಎನ್ನುವ ವಾಕ್ಯ ಬರೆಯಲಾಗಿತ್ತು. ಅದನ್ನು ಓದಿದ ಮುಖ್ಯಸ್ಥರು ಆ ಯುವಕನ ಮುಖವನ್ನೇ ನೋಡಿದರು. ಆತನ ಮುಖಭಾವಕ್ಕೂ ಆ ಪತ್ರದ ಕೊನೆಯ ಸಾಲಿಗೂ ಸಂಬಂಧವೇ ಇರಲಿಲ್ಲ. ಏಕೆಂದರೆ ಆ ಯುವಕನ ಮುಖ ಬಾಡಿ ಹೋಗಿತ್ತು. ಆತ ಧಾರ್ಮಿಕ ವ್ಯಕ್ತಿಯಾಗಲು ಸಾಧ್ಯವೇ ಇಲ್ಲ ಎನ್ನುವ ಸಂದೇಶವನ್ನು ಆತನ ಮುಖಭಾವ ನೀಡುತ್ತಿತ್ತು. ಆದರೆ ಅಂತಹ ಯುವಕ ಇಂದು ಸಂತರ ಸಾಲಿನಲ್ಲಿ ಗೌರವಿಸಲ್ಪಡುತ್ತಾನೆ. ಆತನೇ ಸಂತ ಆಲ್ಫ್ರೆಡ್ ಆಂದ್ರೆ ಬೆಸೆಟ್ ಆಗಿದ್ದಾರೆ. ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಕೆನಡಾ ದೇಶದ ಕ್ಯುಬೆಕ್ ಪ್ರಾಂತ್ಯದಲ್ಲಿ 1845 ಆಗಸ್ಟ್ 9 ಆಲ್ಫ್ರೆಡ್ ಆಂದ್ರೆ ಬೆಸೆಟ್ ಜನಿಸಿದರು. ಬಡತನವಿದ್ದ ಕುಟುಂಬದ 12 ಮಕ್ಕಳಲ್ಲಿ ಆಂದ್ರೆ 8ನೆಯವರು. ಆದರೆ ಈ 12 ಮಕ್ಕಳಲ್ಲಿ 4 ಬಾಲ್ಯದಲ್ಲೇ ಮರಣಿಸಿದರು. ಆಲ್ಫ್ರೆಡ್ ಬದುಕಿದ್ದರೂ ಸಹ ಅವರಿಗೆ ಹುಟ್ಟಿನಿಂದಲೂ ಆಯಂಬಗೊಂಡ ಹೊಟ್ಟೆ ನೋವು ಜೀವನ ಪೂರ್ತಿ ಬಹಳವಾಗಿ ಕಾಡಿತು. ಆದರೆ ಇವರ ತಂದೆ ಒಬ್ಬ ಬಡಗಿಯಾದ ಕಾರಣದಿಂದಾಗಿ ಕುಟುಂಬವು ಬಡತನದಲ್ಲಿತ್ತು. ಹೀಗಾಗಿ ಅವರಿಗೆ ಸೂಕ್ತವಾದ ಚಿಕಿತ್ಸೆ ಸಿಗಲಿಲ್ಲ. ಇದರಿಂದ ಆ ನೋವಿನಲ್ಲಿಯೇ ಅವರು ಜೀವನ ಕಳೆದರು. ಆದರೆ 10 ವರ್ಷದ ಹುಡುಗನಾಗಿದ್ದಾಗ ಆಲ್ಫ್ರೆಡ್ ತಮ್ಮ ತಂದೆಯನ್ನು ಕಳೆದುಕೊಂಡರು. ಈ ಆಘಾತದಿಂದ ಹೊರಬರುವ ಮುನ್ನವೇ, ಅಂದರೆ 2 ವರ್ಷದ ಒಳಗೆ ತಾಯಿಯನ್ನೂ ಸಹ ಕಳೆದುಕೊಂಡರು. ಹೀಗೆ 12 ವರ್ಷ ಆಗಿದ್ದಾಗ ಅವರು ತಮ್ಮ ಪಾಲಕರನ್ನು ಕಳೆದುಕೊಂಡು ಅನಾಥರಾಗಿ ಅನಾಥಾಶ್ರಮ ಸೇರಿದರು. ಮುಂದೆ ತಮ್ಮ ಜೀವನ ನಿರ್ವಹಣೆಗಾಗಿ ಉದ್ಯೋಗ ಮಾಡಬೇಕಾಗಿ ಬಂತು. ರೈತ ಕೂಲಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭ ಮಾಡಿದ ಆಂದ್ರೆ ಮುಂದಿನ ದಿನಗಳಲ್ಲಿ ಚಮ್ಮಾರನಾಗಿ, ಅಂಗಡಿಯಲ್ಲಿ ಮಾರಾಟಗಾರನಾಗಿ, ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ಹೀಗೆ 10 ಕೆಲಸಗಳನ್ನು ಮಾಡಿದರು. ಆದರೆ ಯಾವ ಉದ್ಯೋಗವನ್ನು ಸರಿಯಾಗಿ ಮಾಡಲು ಅವರಿಂದ ಸಾಧ್ಯವಾಗಲಿಲ್ಲ. ಏಕೆಂದರೆ ಅವರಿಗೆ ಹೊಟ್ಟೆ ನೋವಿನ ಸಮಸ್ಯೆ ಬಹಳವಾಗಿ ಕಾಡಿತು. ಈ ನೋವಿನ ನಡುವೆ ಅವರು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ತಿಳಿಯುತ್ತಿದ್ದಂತೆ ಅವರನ್ನು ಮಾಲೀಕರು ಕೆಲಸದಿಂದ ಓಡಿಸಿ ಬಿಡುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ದೈವ ಕರೆ ಅನುಭವವಾಯಿತು. ಹೀಗಾಗಿ ಅವರು ಎಲ್ಲವನ್ನು ಬಿಟ್ಟು ಧಾರ್ಮಿಕ ಜೀವನ ಆಯ್ದುಕೊಳ್ಳಲು ಮುಂದಾದರು. ಆದರೆ ಧಾರ್ಮಿಕ ಜೀವನ ಆರಂಭ ಮಾಡುವುದು ಕೂಡ ಅವರಿಗೆ ಸವಾಲಾಯಿತು. ಏಕೆಂದರೆ ಯಾವ ಸಭೆಯವರು ಅವರನ್ನು ಸೇರಿಸಿಕೊಳ್ಳಲು ಮುಂದಾಗಲಿಲ್ಲ. ಕಾರಣ ಅವರಿಗಿದ್ದ ಅನಾರೋಗ್ಯ ಒಂದೆಡೆಯಾದರೆ, ಇನ್ನೊಂದು ಕಡೆ ಅವರಿಗೆ 25 ವರ್ಷ ದಾಟಿದರೂ ಓದು ಬರಹ ಬರುತ್ತಿರಲಿಲ್ಲ. ಹೀಗಾಗಿ ಅವರು ಬಹಳಷ್ಟು ಕಷ್ಟಪಟ್ಟರು. ಕೊನೆಗೂ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿತು. ಈ ವೇಳೆ ಆಂದ್ರೆಯವರ ಬೆಂಬಲಕ್ಕೆ ಬಂದ ಇಗ್ನೇಷಿಯಸ್ ಬೋರ್ಗಿ ಎಂಬ ಧರ್ಮಾಧ್ಯಕ್ಷಕರು ಅವರನ್ನು ಪವಿತ್ರ ಶಿಲುಬೆಯ ಸಹೋದರರ ಸಭೆಗೆ ಸೇರಿಸಿಕೊಂಡರು. ಹೀಗಿದ್ದರೂ ಅವನಿಗೆ ಅಲ್ಲಿ ನೀಡಿದ ಕೆಲಸಗಳೆಂದರೆ ಬಾಗಿಲು ಕಾಯುವುದು,
ಬಟ್ಟೆ ಒಗೆಯುವುದು, ತಲೆ ಕೂದಲು ಕತ್ತರಿಸುವುದು, ನೋಟ್ರೆಡೇಮ್ ಕಾಲೇಜಿನ ಕಾವಲುಗಾರನಾಗಿ, ಪೂಜಾ ಸಹಾಯಕನಾಗಿ, ಶುಶ್ರೂಷಕನಾಗಿ, ಹೀಗೆ ಯಾರು ಸಹ ಮಾಡಲು ಇಚ್ಛಿಸದ ಕೆಲಸಗಳ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಯಿತು. ಹಾಗಿದ್ದರೂ ಆಲ್ಫ್ರೆಡ್ ಸ್ವಲ್ಪವೂ ಬೇಸರಗೊಳ್ಳದೆ ಕೆಲಸಗಳನ್ನು ಮಾಡಿದರು. ಸಂತ ಜೋಸೆಫರ ಬಗ್ಗೆ ಆಲ್ಫ್ರೆಡ್ ಅವರಿಗೆ ವಿಶೇಷ ಭಕ್ತಿ ಇತ್ತು. ಹೀಗಾಗಿ ಅವರಿಗೆ ಜೋಸೆಫ್ ದೇವಾಲಯ ನಿರ್ಮಾಣ ಮಾಡುವ ಮನಸ್ಸಾಯಿತು. ಅದಕ್ಕಾಗಿ ನಿಧಿ ಸಂಗ್ರಹ ಮಾಡಲು ಆರಂಭ ಮಾಡಿದರು. ಆದರೆ ನಿರ್ಮಾಣ ಮುಗಿಸುವ ಮುನ್ನವೇ ಸಂಗ್ರಹಿಸಿದ ಹಣವೆಲ್ಲ ಖಾಲಿಯಾಯಿತು. ಈ ವೇಳೆ ಅವರ ಬೆಂಬಲಕ್ಕೆ ಬಂದ ಜನರ ಉದಾರ ಮನಸ್ಸಿನಿಂದ ಸಹಾಯ ಹಸ್ತ ನೀಡಿ ದೇವಾಲಯ ನಿರ್ಮಾಣ ಪೂರ್ಣಗೊಳಿಸಿದರು. ಇವರಿಗೆ ದೇವರು ವಿಶೇಷ ವರವನ್ನು ನೀಡಿದರು. ಹೀಗಾಗಿ ಅವರ ಪ್ರಾರ್ಥನೆಯ ಬಲದಿಂದ ಸಾಕಷ್ಟು ರೋಗಿಗಳು ಗುಣವಾದರು. ಈ ಕಾರಣದಿಂದಾಗಿ ಅವರ ಖ್ಯಾತಿ ಬಹಳವಾಗಿ ಹಬ್ಬಿತು. ಪ್ರತಿ ವರ್ಷ ಅವರಿಗೆ 80,000 ಹೆಚ್ಚು ಪತ್ರಗಳು ಬರುತ್ತಿದ್ದವು. ಇಂತಹ ಆಲ್ಫ್ರೆಡ್ ಆಂದ್ರೆಯವರು ತಮ್ಮ 92ನೇ ವಯಸ್ಸಿಗೆ 1937 ಜನವರಿ 9ರಂದು ದೈವಾಧೀನರಾದರು. ಅವರನ್ನು 1982ರಲ್ಲಿ ಅಂದಿನ ಜಗದ್ಗುರು 2ನೇ ಜಾನ್ ಪೌಲರು ಪುನೀತರೆಂದು ಸಾರಿದರು. ಹಾಗೂ 2010ರಲ್ಲಿ ಇವರನ್ನು ಸಂತರ ಸ್ಥಾನಕ್ಕೇರಿಸಲಾಯಿತು. ಈ ಮೂಲಕ ಸಂತರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಪವಿತ್ರ ಶಿಲುಬೆಯ ಸಹೋದರರ ಸಭೆಯ ಮೊದಲ ಸದಸ್ಯ ಎನ್ನುವ ಹೆಗ್ಗಳಿಕೆಗೆ ಆಲ್ಫ್ರೆಡ್ ಪಾತ್ರರಾದರು. ಅವರ ಮಹೋತ್ಸವವನ್ನು ಪವಿತ್ರ ಸಭೆಯ ಜನವರಿ 6ರಂದು ಆಚರಣೆ ಮಾಡುತ್ತದೆ. ನಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳೆಲ್ಲ ದೇವರ ಪರೀಕ್ಷೆಯ ಭಾಗ ಎನ್ನುವುದನ್ನು ಅರಿತು ಅವುಗಳನ್ನು ಪ್ರೀತಿಯಿಂದ ಸ್ವೀಕರಿಸಲು ಬೇಕಾದ ವರಗಳನ್ನು ಸಂತ ಆಲ್ಫ್ರೆಡ್ ಆಂದ್ರೆ ಬೆಸೆಟ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೆನ್.